ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಹೊರಗಡೆ ಬಂದ ತಕ್ಷಣ ಮತ್ತೆ ಪೂಜೆ ಮಾಡ್ತಾರೆ, ನೆಕ್ಸ್ಟ್ ಎಲ್ಲಿಗೆ ತೆರಳ್ತಾರೆ ಅಂತ ಸರ್? ಅವ್ರ ಮನೆಗೆ ಹೋಗ್ತಾರೆ ಸರ್. ಆ್ಯಕ್ಚುಲಿ ಇವ್ರ ಬೇಲ್ಗಿನ್ನ ಹೆಚ್ಚಿಗೆ ನೀವೇನಂತ ಅಂದರೆ ಆ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಸಾಹೇಬ್ರು, ನೀವು ಅದನ್ನ ಏನಂದರೆ ಹೈಲೈಟ್ ಮಾಡೋದ್ರಲ್ಲಿ ಒಳ್ಳೇದು ಅಂತ ನಾನು ಹೇಳ್ತೀನಿ ಸರ್. ಕಾರಣ ಏನಂತ ಅಂದರೆ ಎಲ್ಲ ಜಡ್ಜ್ಮೆಂಟ್ಗಳು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗಲ್ಲ, ಬಟ್ ಈ ಜಡ್ಜ್ಮೆಂಟ್ ಏನಂತಂದ್ರೆ ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಹಾಗಾಗಿ ಏನಂತ ಅಂದರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಏನಂತ ಅಂದರೆ ಪಬ್ಲಿಕ್ಗೆ ತೋರಿಸಿದ್ರೆ ಏನಂತ ಅಂದರೆ ಕೆಲವೊಂದು ಕಾನೂನಿನ ಹೊಸ ತತ್ವ ಅಂತ ಏನಂತ ಕೆಲವೊಂದು ಜಡ್ಜ್ಮೆಂಟ್ಗಳು ರೂಪುಗೊಳ್ತವೆ. ಸೊ ಅದರಲ್ಲಿ ಈ ಜಡ್ಜ್ಮೆಂಟ್ ಕೂಡ ಒಂದಾಗಿದೆ. ಏನು ರಿಪೋರ್ಟಬಲ್ ಜಡ್ಜ್ಮೆಂಟ್ ಏನು ವಿಭಿನ್ನವಾಗಿದೆ ಅಂತ ಸರ್? ವಿಭಿನ್ನವಾಗಿ ಏನಿದೆ ಅಂತ ಹೇಳಿದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಯಾವುದೇ ಒಂದು ಜಡ್ಜ್ಮೆಂಟ್ ಬರೆಯೋಕ್ಕಿಂತ ಮುಂಚೆ ಕೆಲವೊಂದು ರೆಫರೆನ್ಸ್ ಅಂತ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್, ಇದೇ ತರ ಇನ್ಸಿಡೆಂಟ್ಗಳು ನಡೆದಾಗ ಯಾವ ಅಂಶಗಳನ್ನ ಪರಿಗಣಿಸಿ ಏನಂತ ಅಂದ್ರೆ ಜಡ್ಜ್ಮೆಂಟ್ ನೀಡಿದ್ರು ಅಂತ. ಸೊ ಅದೇ ತರ ಏನಂತಂದ್ರೆ ಈ ಒಂದು ಜಡ್ಜ್ಮೆಂಟ್ ನ ನಮ್ಮ ಭಾರತದಲ್ಲಿ ಯಾವುದೇ ಹೈಕೋರ್ಟ್ ಅಥವಾ ಏನಂತ ಅಂದ್ರೆ ನ್ಯಾಯಾಲಯಗಳು ಏನಿದಾವೆ, ಸೊ ಆ ಒಂದು ಈ ಒಂದು ಜಡ್ಜ್ಮೆಂಟ್ ನ ರೆಫರ್ ಮಾಡಿ ನೆಕ್ಸ್ಟ್ ಫ್ಯೂಚರ್ಗೆ ಏನಂತ ಅಂದ್ರೆ ಜಡ್ಜ್ಮೆಂಟ್ ಕೊಡ್ಬೋದು. ಆ ಒಂದು ಜಡ್ಜ್ಮೆಂಟ್ ನ ನಾವು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅಂತ ಇದೆ. ಹೌದು ಹೌದು. ಈ ಪ್ರಮುಖವಾಗಿ ಏನು ಗ್ರೌಂಡ್ಸ್ ಆಧರಿಸಿ ಜಡ್ಜ್ಮೆಂಟ್ ಕೊಡೋದಿದೆ ಅದು ರಿಮಾರ್ಕಬಲ್ ಆಗುತ್ತೆ ಅಥವಾ ಏನು ಸರ್? ಆ ತರ ಪ್ರಮುಖವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ ಸರ್, ಈಗ ನಿಮ್ಗೆ ನ್ಯಾಯಾಲಯದ ಏನಂತಂದ್ರೆ ಪ್ರಿನ್ಸಿಪಲ್ ನಿಮ್ಗೂ ಗೊತ್ತು ಏನಂತ ಅಂದ್ರೆ ಜೈಲಿಸೇರು ಬೇಲಿಸೆ ಇದು ಅಂತ ಹೇಳಿ. ಸೊ ಈಗ ಹಂಗಾಗಿ ಏನಂತ ಅಂದ್ರೆ ಅದ್ರ ಒಂದು ಆಧಾರಿತವಾಗಿ ಏನಂತಂದ್ರೆ ಈ ಜಡ್ಜ್ಮೆಂಟ್ ನ ಸಾಹೇಬ್ರು ಏನಂತಂದ್ರೆ ಈ ಒಂದು ಕೇಸಲ್ಲಿ ನೀಡಿದ್ದಾರೆ. ಸೊ ಹಾಗಾಗಿ ಏನಂತಂದ್ರೆ ಇದು ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅನ್ನೋದನ್ನ ನೀವು ಹೈಲೈಟ್ ಮಾಡೋದ್ರಲ್ಲಿ ಉತ್ತಮ ಅಂತ ನಾವು ಹೇಳ್ತೀವಿ ಸರ್.